1987ರಲ್ಲಿ ಬೆಂಗಳೂರಿನಲ್ಲಿ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರಥಮ ಅಸೋಸಿಯೇಷನ್ ಆಯಿತು. ಅದಕ್ಕಿಂತ ಮೊದಲು ಮಂಗಳೂರಿನ ನೂರಿ ಸಾಬ್ರು ನನ್ನ ಕಾಲದ ಮೈಕಾಲ ಅಂತ ಪುಸ್ತಕ ಬರೆದರು. ಒಂದೊಂದು ಹೆಜ್ಜೆ ಮುಂದೆ ಹೋಗಿ ನಮ್ಮನ್ನು, ನಮ್ಮ ಹಿರಿಯರನ್ನ ಬಡಿದೆಚ್ಚರಿಸಿ 97ರಲ್ಲಿ 10 ವರ್ಷದ ಸಮಾವೇಶ ಆಯಿತು ಬೆಂಗಳೂರು ವೆಲ್ಫೇರ್ ಅಸೋಸಿಯೇಷನ್ದು. ನಾವೆಲ್ಲ ಹೋಗಿದ್ದೆವು. ಒಂದು ಬ್ಯಾರಿ ಡಿಕ್ಷನರಿ ಸಣ್ಣದಾದರೂ ಅದು ವ್ಯಾಲ್ಯೂಬಲ್. ವಹಾಬ್ ದೊಡ್ಡ ಮನೆಯವರಿಂದ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ಬರೆಸಿದ್ರು, ಅದನ್ನು ಬಿಡುಗಡೆ ಮಾಡಿದ್ರು. ಆಗ ವೀರಪ್ಪ ಮೊಯ್ಲಿಯವರು ಹೇಳಿದ್ದಾರೆ, ನೀವು ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದೀರಿ, ಆದರೆ ದಿಸ್ ಈಸ್ ವೆರಿ ವ್ಯಾಲ್ಯೂಬಲ್ ಅಂತ. ಆ ನಂತರ ಇಲ್ಲಿಗೆ ಅದನ್ನು ಮೊಹಮ್ಮದ್ ಅಲಿ, ಮೊಹಮ್ಮದ್ ಕುಲಾಯಿ, ಬಶೀರ್ ಬೈಕಂಪಾಡಿ ಇವರೆಲ್ಲ ತಂದು ಮಂಗಳೂರಿನಲ್ಲಿ ಬಿಟ್ಟಿದ್ರು. 99ರಲ್ಲಿ ಒಂದು ಟೌನ್ ಹಾಲಲ್ಲಿ ಬ್ಯಾರಿ ಅದಾಲತ್ ಅಂತ ಮಾಡಿದ್ರು. ನಮ್ಮ UJM ಹಕ್ ಸಾಗರ್, ನಮ್ಮ ಮಾವನ ಕಸಿನ್, ಅವರು ಜಡ್ಜಿ, ಮತ್ತೆ ಪುತ್ತಬ್ಬ ವಕೀಲರು ನಮ್ಮನ್ನು ಎಲ್ಲ ಸೇರಿಸಿ BA ಮೊಹಮ್ಮದ್ ಅಲಿ ಮತ್ತು ಬಳಗ ಒಂದು ಬ್ಯಾರಿ ಅದಾಲತ್ ಮಾಡಿ, ಹಾಗೆ ನನ್ನನ್ನು ಈ ಬ್ಯಾರಿ ಮೂವ್ಮೆಂಟ್ಗೆ ತಂದದ್ದು ನಮ್ಮ BA ಮೊಹಮ್ಮದ್ ಅಲಿ ಅವರು. ಬಂದ ಮೇಲೆ ಇದರ ರುಚಿ ಗೊತ್ತಾಯಿತು. ನಾವೆಲ್ಲ ಹಳ್ಳಿಯಲ್ಲಿದ್ದೆವು, ಸಿಟಿಗೆ ಬಂದೆವು. ನಾವು ಹೇಳ್ತೇವೆ ಮುಸ್ಲಿಂ ಸಮುದಾಯ ಮತ್ತೆ ಬ್ಯಾರಿಯನ್ನ ಒಂದು ಜನ ಸಮುದಾಯ ಅಂತ ಹೇಳ್ತೇವೆ, ಎಥ್ನಿಕ್ ಐಡೆಂಟಿಟಿ. ಆಚೆ ಕುಸ್ಲರಿದ್ದಾರೆ, ಮಲ್ಬಾರಿಗಳಿದ್ದಾರೆ, ಇಲ್ಲಿ ಬ್ಯಾರಿಗಳಿದ್ದೇವೆ, ಭಟ್ಕಲ್ನ ನವಾಯಿತರಿದ್ದಾರೆ, ಗುಜರಾತ್ನ ಮೆಮನ್ಸ್ ಇದ್ದಾರೆ, ಬೇರೆ ಬೇರೆ. ಈಗ ನೀವು ಒಂದು ಭಾರತದಾದ್ಯಂತ ತೆಕ್ಕೊಂಡ್ರೆ ಒಂದು 300-400 ಮುಸ್ಲಿಂ ಎಥ್ನಿಕ್ ಐಡೆಂಟಿಟಿ ಇರ್ಬೋದು. ಅದು ಜಾತಿ ಅಲ್ಲ. ನೀವು ಕುರ್ಆನ್ನ ಅಧ್ಯಾಯದ 49ನೇ ಮತ್ತೆ ಅದರ 13ರಲ್ಲಿ ಓದಿದ್ರೆ ನೀವು ಎಲ್ಲರೂ ಮುಸ್ಲಿಮರೇ ಅಥವಾ ನೀವೆಲ್ಲ ಮನುಷ್ಯರೇ, ಆದರೆ ನಿಮ್ಮನ್ನು ಪರಸ್ಪರ ಗುರುತಿಸಿಕೊಳ್ಳಿಕ್ಕಾಗಿ ನಿಮ್ಮನ್ನು ಟ್ರೈಬ್ಸ್, ಗೋತ್ರಗಳನ್ನಾಗಿ ಮತ್ತು ರಾಷ್ಟ್ರಗಳನ್ನಾಗಿ ನಾವು ಸೃಷ್ಟಿಸಿದ್ದೇವೆ ಅಂತ ಹೇಳ್ತಾರೆ. ಯಾರು ಮೇಲೂ ಅಲ್ಲ, ಯಾರು ಕೀಳು ಅಲ್ಲ. ಆದ್ದರಿಂದ ಬ್ಯಾರಿ ಎಂಬುದು ಒಂದು ಎಥ್ನಿಕ್ ಐಡೆಂಟಿಟಿ ಮೊದಲು ಇತ್ತು. ಆದರೆ ನೀವು ನೋಡ್ತೀರಿ, ಈಗ ಜಕೀರ್ ನಾಯಕ್ ಇದ್ದಾರೆ, ಮತ್ತೆ ಅಲ್ಲಿ ಮೆಮನ್ಗಳಿದ್ದಾರೆ, ಗುಜರಾತ್ ಹಿಂದೂಗಳಲ್ಲಿದ್ದಾರೆ, ಮುಸ್ಲಿಮ್ಸರಿದ್ದಾರೆ, ಮರಾಠಿ ನಾಯಕರು ಇಲ್ಲಿ ಕನ್ವರ್ಟ್ ಆದರೂ ಇದ್ದಾರೆ. ಅದೇ ಇಲ್ಲಿ ಒಂದು ದೊಡ್ಡ ಜನಾಂಗ, ಭಾಷೆ ಮೊದಲು ಇದೆ. ಅದು ಸಹೋದರ ಧರ್ಮದಿಂದ ಇಲ್ಲಿಗೆ ಮತಾಂತರ ಆದಾಗ ಇದು ಯಾಕೆ ಈ ಒಂದು ಬ್ಯಾರಿ ಜನ ಸಮುದಾಯಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬಾಯಿಗೆ ಅಂತ ಜಾತಿ ಇದೆ ಹಿಂದೂಗಳಲ್ಲಿ, ಈಗಲೂ ಇದು ಕುಂದಾಪುರ ಆಚೆ ಕಡೆ ಹೋದ್ರೆ. ಮೊದಲೆಲ್ಲ ಇದು ಟಿಪ್ಪು ಸುಲ್ತಾನ್ ತೀರಿ ಹೋದಾಗ ಕಿನಾರ ಜಿಲ್ಲೆ ಅಂತ ಹೇಳ್ತೀವಿ. ಕಿನಾರ ಅಂದ್ರೆ ಸೀಶೋರ್. ಆ ಕಿನಾರವೇ ಕೆನಾರ ಅಂತ ಇಂಗ್ಲಿಷರು ಮಾಡಿಕೊಂಡು ಅದು ಕೆನರಾ ಜಿಲ್ಲೆ ಅಂತ ಕರೀತಾರೆ. ಆವಾಗ ಇದೆಲ್ಲ ಸೇರಿ ಈಗಿನ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಸೇರಿ ಎಲ್ಲ ಬಾಂಬೆ ಸ್ಟೇಟ್ಗೆ ಸೇರಿತು. 1800ರಿಂದ 1862ರವರೆಗೆ ನಮ್ಮ ಕೆಲವು ಬೇಕಾದ ಸಂಶೋಧನಾ ವಸ್ತುಗಳು ಅಲ್ಲಿದೆ. ಅದಕ್ಕಿಂತ ಮೊದಲು ಮೈಸೂರಿನಲ್ಲಿದೆ, ಬೆಂಗಳೂರಿನಲ್ಲಿದೆ, ಶ್ರೀರಂಗಪಟ್ಟಣದಲ್ಲಿದೆ, ಈಚೆ ಕೇರಳದಲ್ಲಿದೆ. ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಆಡಳಿತದಲ್ಲಿ ತಿರುವನಂತಪುರದಲ್ಲಿ. ನಾವೆಲ್ಲ ಆಚೆ ಹೋಗಿಲ್ಲ. ಟಿಪ್ಪು ಸುಲ್ತಾನ್ ತೀರಿ ಹೋದ ಮೇಲೆ ಬ್ರಿಟಿಷರು ಅದನ್ನು ತಕೊಂಡು ಹೋಗಿ ಇಂಗ್ಲೆಂಡ್ನಲ್ಲಿ ಮ್ಯೂಸಿಯಂ ಇತ್ತು, ಅಲ್ಲಿದೆ. 862ರಲ್ಲಿ ನಾವು ಮೈಸೂರು ಸ್ಟೇಟ್ಗೆ ಸೇರಿದೆವು. ನಮ್ದು ಈಗ ಚೆನ್ನೈಯಲ್ಲಿದೆ, ಮದ್ರಾಸಿನಲ್ಲಿದೆ, ಇಲ್ಲಿ ಮಂಗಳೂರಿನಲ್ಲಿದೆ, ಅಲ್ಲಿ ಇಂಗ್ಲೆಂಡ್ನಲ್ಲಿದೆ, ಬಾಂಬೆಯಲ್ಲಿದೆ. ಸೊ ಇಲ್ಲೆಲ್ಲ ನಾವೊಂದು ಸರಿಯಾದ ರಿಸರ್ಚ್ ಮಾಡಿದರೆ, ಇದನ್ನೆಲ್ಲ ನಮಗೆ ಹೇಳಿಕೊಟ್ಟವರು ಡಾಕ್ಟರ್ ವಹಾಬ್ ದೊಡ್ಡಮನೆ. ಅವ್ರ ಪಾಪ ಒಂದು 10-15 ವರ್ಷ ಅವರು ಸ್ವತಃ ಅಧ್ಯಯನ ಮಾಡಿ
ಅವರ ಮನೆ ಮಠಗಳನ್ನು ಕಳ್ಕೊಂಡು ಅದರ ಹಣವನ್ನೆಲ್ಲ ಇದಕ್ಕೆ ಹಾಕಿ ನಮಗೆ ಅದೊಂದು ಮುಸ್ಲಿಮ್ಸಿನ ದಕ್ಷಿಣ ಕನ್ನಡ ಮತ್ತು ಬೇರೆ ಪುಸ್ತಕಗಳನ್ನ ತಂದು ಕೊಟ್ಟಿದ್ದಾರೆ. ಈ ಒಂದು ರಿಸರ್ಚ್ ಕೇಂದ್ರ ಮಾಡಿ ಅಂತ ನಮ್ಮನ್ನು ಅವತ್ತು ಒತ್ತಾಯ ಮಾಡಿದ್ದೆ ಡಾಕ್ಟರ್ ವಹಾಬ್ ದೊಡ್ಡಮನೆಯವರು. ಮತ್ತೆ ನಮಗೆ ದಾರಿದೀಪವಾದ್ದು ಹಾಜಿ BA ಮೊಯ್ದೀನ್ ಎಕ್ಸ್ ಮಿನಿಸ್ಟರ್. ಅವರು ಎಲ್ಲ ಕಮ್ಯುನಿಟಿಯಲ್ಲಿ ಒಂದು ಗೌರವ ಅವರ ಮೇಲೆ ಇತ್ತು, ಅದನ್ನು ನಮಗೆ ಕಲಿಸಿಕೊಟ್ಟು ಹೋಗಿದ್ದಾರೆ. ಆ ದಿಸೆಯಲ್ಲಿ ನಾವೆಲ್ಲ ಈಗ ಸೇರಿಕೊಂಡೆವು. ಅದೇ ಕಳೆದ 1 ವರ್ಷದಿಂದ ಈ ಒಂದು ಹೇಗೆ ಮಾಡೋದು ಅಂತ ಹೇಳಿ ಮಾಡಿ ಟ್ರಸ್ಟ್ ರಿಜಿಸ್ಟರ್ ಮಾಡಿದೆವು. ಈಗ ಅದನ್ನು ನಿಮ್ಮ ಎದುರು ತಂದಿದ್ದೇವೆ. ಇದು ನಮ್ಮನ್ನು ವಿಜೃಂಭಿಸಿಕೊಳ್ಳಿಕ್ಕಲ್ಲ, ಇದು ನಿಮಗೆ ತಿಳ್ಕೊಳ್ಬೇಕು. ನೀವು ನಿಮ್ಮ ಮಕ್ಕಳನ್ನು ಪ್ರೇರೇಪಿಸಬೇಕು. ಯಂಗ್ಸ್ಟರ್ಸ್ ಎದುರು ಬರಬೇಕು. ನಮಗೆ ಹಿರಿಯರು ಇದರಲ್ಲಿ ಇದ್ದೇವೆ. ಒಂದು ವಿಷಯ ಹೌದಂತಾದ್ರೆ ಯಾಕೆ ಹೌದು, ಅಲ್ಲ ಅಂತ ಹೇಳಿದ್ರೆ ಯಾಕೆ ಅಲ್ಲ. ಬೇರೆ ಮಲ್ಪನೆ ಬೇರೆಯಾ ಅದು ಹೇಳಿಕೆ, ಅಥವಾ ಬಹಾರ್ನಿಂದ ಬಂದವ ಅದು ಬೇರೆಯಾ ಅದು ಒಂದು ಹೇಳಿಕೆ. ಉರ್ದು ಮಾತಾಡೋರು ಹೇಳ್ತಾರೆ ಆ ಮುಸಲ್ಮಾನ್ ಮಲ್ಬಾರಿ ಅಂತ. ಆ ಮಲ್ಬಾರಿಯಲ್ಲಿದ್ದ ಮಲ್ ಹೋಗಿ ಅದು ಬಾರಿಯೇ ಉಳಿತಾ ಅದು, ಅಥವಾ ನಮ್ಮ ಸಹೋದರ ಸಮುದಾಯದಿಂದ ಇದ್ದ ಒಂದು ಜಾತಿಯವರೇ ಮ್ಯಾಕ್ಸಿಮಮ್ ಆಗಿ ಕನ್ವರ್ಟ್ ಆಗಿ ಇದೊಂದು ಉದ್ಭವ ಆಯ್ತು. ಇದು ನಾವು ಚರಿತ್ರೆಯನ್ನು ಅಭ್ಯಸಿಸಬೇಕು. ಚರಿತ್ರೆಯನ್ನು ತಿಳ್ಕೊಳ್ಳದವರು, ಚರಿತ್ರೆಯನ್ನು ಅಭ್ಯಸಿಸಿದವರು ಚರಿತ್ರೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದಿಸೆಯಲ್ಲಿ ನಮ್ಮ ತನು ಮನ ಧನವನ್ನ ಇದಕ್ಕೆ ಅರ್ಪಿಸಿ ನಾವೀಗ ಇದರಲ್ಲಿ ಇಳಿದಿದ್ದೇವೆ. 99ರಿಂದ ಅಂದರೆ ಕಳೆದ 26 ವರ್ಷದಿಂದ ನಾನು ಇದರಲ್ಲಿ ಇದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಹಿರಿಯರು ಈ ಬಶೀರ್ ಬೇಕಂಪಾಡಿ, BA ಮೊಹಮ್ಮದ್ ಅಲಿ, ಮೊಹಮ್ಮದ್ ಕುಲ್ಲಾ ಇವರೆಲ್ಲ ಇದ್ದಾರೆ. ಹೆಚ್ಚು ಮಂದಿ ಬೆಂಗಳೂರಿನಲ್ಲಿ ಇದ್ದಾರೆ. ಅಲ್ಲಲ್ಲಿ ಸಂಘಟನೆಗಳು ಚಳವಳಿಗೆ ಆಗ್ತವೆ. ನಮ್ಮದು ಇಷ್ಟೇ, ಸಪ್ತಾಂತಿಯರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು. ಆ ದಿಸೆಯಲ್ಲಿ നിങ്ങൾ ನಾವೆಲ್ಲ ಒಟ್ಟುಗೂಡಿಸಿ ಪಾಠ ಇನ್ನಿಪ್ಪ ಉಳಿದಿಗ ಅವರು ಸಾಧಾರಣ ಅಲ್ಲಿಂದ ಇನ್ನಾರು ಚೆಲ್ಲು ಬೇರೆ ಬೇರೆ ಫಂಕ್ಷನ್ ಇತ್ತು. ಇಲ್ಲಿ ಯಾರು ಅಲ್ಲಿ ಬರುತ್ತಾರೆ ಹೆಂಗು ನಲ್ಲ ಲೀಡರ್ಸ್ ಈಗ ಬಂದರು. ಸಹೋದರ ಸಮುದಾಯದವರು ಬಂದಿದ್ದಾರೆ, ವಕೀಲರು ಬಂದಿದ್ದಾರೆ, ತುಳು ಮೂವ್ಮೆಂಟ್ನವರು ಬಂದಿದ್ದಾರೆ, ಪತ್ರಕರ್ತರು ಬಂದಿದ್ದಾರೆ. ಎಲ್ಲರೂ ನಮ್ಮ ಒಂದು ಕಳಿಸಿದ್ದಕ್ಕೆ ಪ್ರೀತಿ ಇಟ್ಟು ಬಂದಿದ್ದಾರೆ. ನಾವು ಯಾವಾಗಲೂ ನಮ್ಮ ಭಾಷೆಯಲ್ಲಿ ಬಹುಮಾನದಿಂದ ಮಾತಾಡಬೇಕು, ರೆಸ್ಪೆಕ್ಟ್. ಈಗ ಭಾಷೆಗೆ ಒಂದು ಆಗ ಭಾಷೆಗೂ ಒಂದು ಬಹುಮಾನ ಬರ್ತದೆ, ರೆಸ್ಪೆಕ್ಟ್ ಬರ್ತದೆ. ಈ ದಿಸೆಯಲ್ಲಿ ನಾವೆಲ್ಲ ಒಟ್ಟು ಕೂಡಿಕೊಂಡು ನಾವೀಗ ಕೆಲವರು ಹೇಳ್ತಾರೆ ಮುಸ್ಲಿಮರು ಆದ ಕೂಡ ಅನ್ಯ ಸಮುದಾಯ ಅಂತ. ಮುಸ್ಲಿಮರು ಇನ್ನೊಂದು ಅನ್ಯ ಸಮುದಾಯ ಅಂತ ಯಾವಾಗಲೂ ಹೇಳ್ಬಾರ್ದು. ಯಾವ ಪತ್ರಕರ್ತರು ಯಾವ ಚಳವಳಿ ಇದ್ದವರು ಹೇಳ್ಬಾರ್ದು. ಸಹೋದರ ಸಮುದಾಯ ಅಂತ ಹೇಳ್ಬೇಕು. ನಾವು ತಿಳ್ಕೊಂಡದ್ದು ನಮ್ಮ ಮುಸ್ಲಿಮ್ಸಿಗೆ ಪ್ರಥಮ ಮಾನವ ಆದಮ್, ಅವರಿಂದ ಸಂತತಿ ಎಲ್ಲ ಉಂಟಾಯಿತು. ನಮ್ಮ ರಕ್ತ ಮಾಂಸ ಎಲ್ಲ ಒಂದೇ, ಯಾರು ಬೇರೆ ಬೇರೆ ಅಲ್ಲ. ಬೇರೆ ಬೇರೆ ಒಂದು ಕಲ್ಚರ್ನಿಂದ ಬೇರೆ ಬೇರೆ ಧರ್ಮದಿಂದ ಗುರುತಿಸ್ಕೊಂಡಿದ್ದಾರೆ, ಅದು ಬೇರೆ. ನಾನು ಅಂಗಿ ತೆಗೆದ್ರೆ ನಾನೇ ಅವರು, ಅವ್ರದ್ದು ಅಂಗಿ ತೆಗೆದ್ರೆ ನಾನೇ ಅವರು. ಆದ್ದರಿಂದ ನಾವೊಂದು ಪರಸ್ಪರ ಸಹೋದರತೆಯಿಂದ ಇರಲಿಕ್ಕೆ ಮತ್ತು ನಮ್ಮನ್ನು ನಾವು ಅರಿತುಕೊಳ್ಳಿಕ್ಕೆ ಈ ಒಂದು ಮೂವ್ಮೆಂಟ್ ಅಗತ್ಯ ಇದೆ. ಆ ದಿಸೆಯಲ್ಲಿ ಟ್ರಸ್ಟನ್ನು ಮಾಡಿದ್ದೇವೆ. ನೋಡಿ, ನಮ್ಮೊಟ್ಟಿಗೆ ಇವತ್ತು ಎಷ್ಟು ಡೆಡಿಕೇಶನ್ ಇದೆ. ನಮ್ಮ AM ಖಾನ್ ಧಾರವಾಡದಿಂದ ಬಂದಿದ್ದಾರೆ. ಅಲ್ಲಿಂದ ಅದಕ್ಕಾಗಿ ತಯಾರು ಮಾಡಬೇಕು, ಹೊರಡಬೇಕು, ನಮ್ಮೊಟ್ಟಿಗೆ ಬರಬೇಕು, ಕೂತ್ಕೊಳ್ಬೇಕು. ನಮಗೆ ಸ್ವಲ್ಪ ತಾಳ್ಮೆ ಇಲ್ಲ, ಆದರೆ ಎಷ್ಟು ತಾಳ್ಮೆ ತೋರಿಸಿದ್ದಾರೆ ನೋಡಿ. ಅದು ಇರುವಂಥದ್ದು ಅವರ ವ್ಯಕ್ತಿತ್ವವನ್ನು ಮೇಲೆ ಕೊಂಡು ಹೋಗ್ತದೆ. ಅದೇ ರೀತಿ ನಮ್ಮ ಬದ್ರುದ್ದೀನ್ K ಮಾಣಿಯವರು, ನಾನು ಅಧ್ಯಕ್ಷ ಆಗಿದ್ದಾಗ, ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ಅವರು ಅಕಾಡೆಮಿ ಮೆಂಬರ್ ಆಗಿದ್ದರು. ಯಾವುದು ಕ್ಲಿಷ್ಟದ್ದು ಬಂದರೆ ಅದನ್ನು ಬಂದು ಸುಧಾರಿಸಿ ಹೋಗ್ತಾರೆ. ಅಲ್ಲಿ ಬೆಂಗಳೂರಲ್ಲಿ ಏನು ಆಗಬೇಕು BM ಹನೀಫ್ ಮತ್ತು ಅವರು, ನಾವೊಂದು ಏನೋ 3 ವರ್ಷ 3 ತಿಂಗಳಲ್ಲಿ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದು ಅವರಿಬ್ಬರ ಒಂದು ಸಹಕಾರ. ಅವರು ಕೂಡ ಬಂದು ಬದ್ರುದ್ದೀನ್ ಮಾಣಿಕ್ ಇವತ್ತು ಅವರಿಗೆ ಒಂದು ಉನ್ನತ ಸ್ಥಾನಮಾನ ಸಿಕ್ಕಿದೆ. ಅವ್ರು ಸಿಕ್ಕಿದಾಗ ಅವರನ್ನು ಅಭಿನಂದಿಸಬೇಕಂದ್ರೆ ನನಗೆ ತುಂಬ ಮನಸ್ಸಿತ್ತು. ಅದು ಕಳೆದ 1 ವರ್ಷದಿಂದ ನಾನು ಇಲ್ಲಿಗೆ ಧರ್ಮಸ್ಥಳಕ್ಕೆ ಹೋದಾಗ, ಒಂದು ವಕ್ಫನ ವಿಚಾರದಲ್ಲಿ ಒಂದು ನಿಯೋಗ ಹೋದಾಗ, ಅಲ್ಲಿ ಅವರ ಮನೆಯಲ್ಲಿ ಟಾಯ್ಲೆಟಲ್ಲಿ ನಾನು ಬಿದ್ದು ಬಿಟ್ಟೆ. ಇಲ್ಲಿ ಫ್ರ್ಯಾಕ್ಚರ್ ಆಯಿತು. ಒಂದು ವರ್ಷ ಅದರ ನೋವಿನಲ್ಲಿ ನನಗೆ ಆಚೀಚೆ ಹೋಗ್ಲಿಕ್ಕೆ ಆಗಲಿಲ್ಲ. ಕಳೆದ 3 ತಿಂಗಳು, ಈಗ ಒಂದು ತಿಂಗಳು
ಆ ನಂತರ ಈ ಅಕಾಡೆಮಿ ಅದಕ್ಕೆ ಅವರ ನೆನಪಾಯಿತು, ಅವ್ರನ್ನ ಕೂಡ ಕರ್ಕೊಂಡ್ರು. ಸೊ ಈ ಒಂದು ಇದು ಆ ಒಂದು ಅವರಿಗೆ ಸ್ಥಾನಮಾನ ಸಿಕ್ಕಿದ್ದು ಅದರ ವ್ಯಾಲ್ಯೂ ನಮ್ಮ ಜನರಿಗೆ ಅರ್ಥ ಹಾಕ್ಕೊಳ್ಬೇಕು. ಅವರಲ್ಲಿ ಇರ್ತಾರೆ, ಕೆಲಸ ಮಾಡ್ತಾರೆ, ಅದು ಏನು ಈ ದಿಸೆಯಲ್ಲಿ ನಾವೆಲ್ಲ ನಮ್ಮನ್ನೆಲ್ಲ ಒಟ್ಟುಗೂಡಿಸಿದ್ದೇವೆ. ಮತ್ತು ಟ್ರಸ್ಟಿಗಳು ಒಬ್ಬೊಬ್ಬರು ನೋಡಿ, ಬಿ ಎಂ ಹನೀಫರು, ನಾನು ಕರೆದದ್ದು ಬಿ ಎಂ ಹನೀಫ್ ಮತ್ತು ಮೊಹಮ್ಮದ್ ಅವರಿಬ್ಬರಲ್ಲಿ ಯಾರನ್ನ ಒಬ್ಬರನ್ನು ಅಧ್ಯಕ್ಷರು ಮಾಡಿ ನಮ್ಮ ಮುಂದೆ ಕೊಂಡು, ಅವರು ಬ್ಯಾಂಗ್ಳೂರ್ಲಿದ್ದಾರೆ, ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಮೊಹಮ್ಮದ್ ಅಲ್ಲಿ ಸೇರಿ ನನ್ನನ್ನು ಅಧ್ಯಕ್ಷರನ್ನು ಮಾಡಿಬಿಟ್ರು. ಇದು ನಮ್ಮ ಸ್ಥಾನಮಾನದ ಪ್ರಶ್ನೆ ಅಲ್ಲ, ಅವರೊಟ್ಟಿಗೆ ನಾವಿದ್ದೇವೆ, ನಮ್ಮೊಟ್ಟಿಗೆ ಅವರಿದ್ದಾರೆ. ಸಂಶುದ್ದಿನ ಮಡಿಕೇರಿ ನಾನು ಅಕಾಡೆಮಿಯ ಅಧ್ಯಕ್ಷದಾಗ ಡಿಸ್ಟೇರ್ ಇದ್ದಾಗ ಅವರು ಕೂಡ ನಮ್ಮೊಟ್ಟಿಗೆ ಭಾಳ ಕೈ ಜೋಡಿಸಿದ್ದಾರೆ. ಬಶೀರ್ ಬೈ ಕಂಪಾಡಿ ಈ ಬ್ಯಾರಿ ಮೂವ್ಮೆಂಟ್ ಒಂದು ಲೀಡರ್, ನಮ್ಮ MH ಮಹೇಂದ್ರ ಬ್ಯಾರಿ ಅಡ್ಡೂರು ನಮ್ಮ ಕೋಶಾಧಿಕಾರಿಯವರು, ಎಲ್ಲಿ ಹೋದರು ನಾವು ಕರೆದ್ರೆ ನಮ್ಮೊಟ್ಟಿಗೆ ಬಂದು ಕೈ ಜೋಡಿಸ್ತಾರೆ, ನಮ್ಮ ಕೋಶಾಧಿಕಾರಿ ಆಗಿದ್ದಾರೆ. MA ಬಾಬಾ ಬದರಂಗಿ ಅವರು ಸಾಧ್ಯ ಇದ್ರೆ ಹೆಲ್ಪ್ ಮಾಡ್ತಾರೆ, ಯಾವ ತೊಂದರೆಗಿಲ್ಲ, ಯಾವ ಡೋಂಗಿ ಬಾಜಿತನ ಯಾವುದಕ್ಕೂ ಇಲ್ಲ ಅಂತ ಒಂದು ವ್ಯಕ್ತಿತ್ವ. ಇನ್ನು MB ಅಬ್ದುಲ್ ನಜೀರ್ ಮಠ, ನನ್ನ ಸೀನಿಯರ್ MB ಅಬ್ದುಲ್ ರಹಮಾನ್ ಇದ್ರು, ಅವರ ಬ್ರದರ್, ಕರೆದಾಗ ಕೇಳಿದ್ರು, ನಮ್ಮೊಟ್ಟಿಗೆ ಒಪ್ಪಿಕೊಂಡ್ರು. ಮತ್ತೆ ಅಬ್ದುಲ್ ಮಜೀದ್ ಕನ್ನೂರ್ ಸಿದ್ದರಾಜಿ ಅವರು ಕೂಡ ಕೇಳಿಕೊಂಡಾಗ ನಮ್ಮೊಟ್ಟಿಗೆ ಸೇರಿಕೊಂಡ್ರು. ರಿಯಾಜ್ ಹುಸೇನ್ ಬಂಟ್ವಾಳ ಅಡ್ವೊಕೇಟ್ ಹೈಕೋರ್ಟ್ ಇದ್ದು, ಅವರು ಕೂಡ ನಮ್ಮ ಮಿತ್ರರು ಬಂದು ಸೇರಿಕೊಂಡ್ರು. ಅಬ್ದುಲ್ ಸಲಾಂ ಅಬೂಬಕರ್ ತೋಡರ್ ಒಂದು ಒಳ್ಳೆಯ, ಅವರು ಕೂಡ ಒಂದು ಒಳ್ಳೆ ವ್ಯಕ್ತಿತ್ವ, ಬೇಡ ಅಂತ ಹೇಳಿಲ್ಲ, ಬಂದು ಸೇರಿಕೊಂಡ್ರು. ಯಾಕೆ ಮೊಹಮ್ಮದ್ ಸಲಾಂ ಗುರುಪುರ ಏನೋ ಸ್ವಲ್ಪ ಅರ್ಜೆಂಟ್ ಇದರಿಂದ ಬರಲಿಕ್ಕೆ ಆಗಲಿಲ್ಲ, ಅವರು ಕೂಡ ನಮ್ಮ ಮಟ್ಟಿಗೆ ಇದ್ದಾರೆ. ಅಬ್ದುಲ್ ರಜಾಕ್ ಸೂರಿಂಜಿ ಅವರು ಮತ್ತೆ ND ಮೊಹಮ್ಮದ್, ಇವರು ಕೂಡ ನನ್ನ ದೋಸ್ತಿಗಳು, ಅವರು ಕೇಳ್ಕೊಂಡ್ರೆ ಅವ್ರು ಕೂಡ ಸೇರಿಕೊಂಡ್ರು. ಮತ್ತೆ ಅಬ್ದುಲ್ ಬಶೀರ್ ಮೊಂಟೆಬದವ್ ಅವರು ಕೂಡ ನಮ್ಮ ಒಂದು ಹಿತೈಷಿಗಳು. ಮತ್ತೆ SA ಮೊಹಮ್ಮದ್ ಕುಂಜಿ ಉಪ್ಪಿನಗಡಿ ಅವರೊಬ್ಬರು ನಮ್ಮ ಮಿತ್ರರು. ಮತ್ತೆ ಮೊಹಮ್ಮದ್ ಜಾಬೀರ್ ಜೋಕಟ್ಟೆ, ಜೆ ಮಾಜಿ ಅಂತ ಕೇಳಿದ್ರಿ ಜೋಕಟ್ಟೆ, ಅವರ ಮಗ. ಜೆ ಮಹಾಜನ್ಗೆ ಬೇಕಾದವರು ಒಬ್ಬ ಯಂಗ್ಸ್ಟರ್ ಇರಲಿ, ಇನ್ನೊಂದು 5-6 ಯಂಗ್ಸ್ಟರ್ ನಮ್ಮನ್ನು ಸೇರಿಸ್ಕೊಳ್ಬೇಕು. ಈಗ ಎಲ್ಲರನ್ನೂ ಟ್ರಸ್ಟಿಗಳನ್ನು ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಆದರೆ ನೀವೆಲ್ಲ ಸೇರಿಕೊಂಡು ಬನ್ನಿ, ಇದನ್ನು ನಿಮ್ಮ ಸಹಕಾರ ನಮ್ಮೊಟ್ಟಿಗೆ ಕೊಡಿ. ಖಂಡಿತವಾಗಿಯೂ ಈ ಒಂದು ಇವತ್ತಿನ ಈ ಒಂದು ಟ್ರಸ್ಟ್ ವ್ಯಾರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್, ಇದು ಖಂಡಿತವಾಗಿಯೂ ನಾವು ಇದನ್ನು ಇವತ್ತು ನಿಮಗೆ ಈ ವಿಷಯ ತಿಳಿಸ್ಕೊಡ್ಲಿಕ್ಕೆ ಪರಸ್ಪರ ಹಂಚಿಕೊಳ್ಳಿಕ್ಕೆ ಪ್ರೋಗ್ರಾಮ್ ಮಾಡಿ. ಇನ್ನು ಇಬ್ರು ನೋಡಿ, ಮುಸಬ್ಬತ್ ಬ್ಯಾರಿ ಅವರು ಮೀಫ್ನ ಅಧ್ಯಕ್ಷರಾಗಿ ಪಾದರಸತೆ ಕೆಲಸ ಮಾಡ್ತಾರೆ. ಮತ್ತೆ ಮೊಹಮ್ಮದ್ ಕುಲಾಯಿ ಅವರು ನೋಡಿ, ಎಷ್ಟು ಅವರೊಟ್ಟಿಗೆ ಗಲಾಟೆ ಮಾಡಿ ಅವರನ್ನು ಎತ್ತಿ ನೆಲಕ್ಕೆ ಹೋಗಿ ಬೌನ್ಸ್ಬೇಕಾಗ್ತಾರೆ, ಹಾಗೆ ಪುನಃ ಅಷ್ಟು ಪ್ರೀತಿ. ಸೊ ಟೈಮಿಗೆ ಈ ಒಂದು ಇವತ್ತಿನ ಈ ಒಂದು ಪ್ರೋಗ್ರಾಮ್ ಒಂದು ನೀವು ಮದುವೆ ಒಂದು ಮಾಡಬೇಕಿದ್ರೆ ಎಷ್ಟು ಪ್ರಿಪೇರ್ ಮಾಡಬೇಕು ಅಷ್ಟು ಪ್ರಿಪೇರ್ ಅವರು ಮತ್ತು ಮೊಹಮ್ಮದ್ ಅಲಿ ಅವರು ಸೇರಿ ಅಷ್ಟು ಚೆಂದ ಮಾಡಿದ್ದಾರೆ. ಭಾರಿ ಖುಷಿ ಆಯಿತು ಈ ಒಂದು ದಿಸೆಯಲ್ಲಿ. ಈಗ ಹೆಚ್ಚಿನವರು ರಾಜಕೀಯ ಕಾರ್ಯಕ್ರಮದೇ ಹೋದರು. ಇಷ್ಟೆಲ್ಲ ಆಗಿ ನಮ್ಮ ಈ ಒಂದು ಪ್ರೋಗ್ರಾಮ್ನ ಅಚ್ಚುಕಟ್ಟಾಗಿ ನೀವೆಲ್ಲರೂ ಸೇರಿ ಮಾಡಿ, ಮತ್ತೆ ನಾವಿದ್ರೆ ಆಗಲಿಲ್ಲ, ನೀವೆಲ್ಲ ಇಷ್ಟು ಬಂದು ಸೇರಿ ನಮ್ಮೊಟ್ಟಿಗೆ ಇಷ್ಟು ಕೂತು ನಮ್ಮ ಮಾತು ಕೇಳಿ ಅವರ ಮಾತು ಕೇಳಿ ಎಲ್ಲವನ್ನು ಚಂದ ಕಾಣಿಸಿಕೊಟ್ಟಿದ್ದೀರಿ. ನಿಮ್ಗೆಲ್ಲರಿಗೂ ನನ್ನ ವೈಯಕ್ತಿಕ ಒಂದು ಪ್ರತಿ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ.